ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತ ಕಂಪ್ಯೂಟರ್ ಅವೇರ್ನೆಸ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಅಂತ. ಇದು KPSCಯ CTI ಮುಂಬರುವ ಎಕ್ಸಾಮ್ ಹಾಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ MS ವರ್ಡ್ ನ ಎಲ್ಲ ಪ್ರಶ್ನೆಗಳು, ಹಿಂದೆ ಬಂದಿರುವ ಎಲ್ಲ ಪ್ರಶ್ನೆಗಳು, ಬಹಳಷ್ಟು ಸಾರಿ ಈ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಮತ್ತೆ ಮತ್ತೆ ಅದೇ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಆ ಕಾರಣದಿಂದಾಗಿ ಒಂದು ಪ್ರಾಕ್ಟಿಕಲ್ ಲರ್ನಿಂಗ್ ಅನ್ನ ಮಾಡಬೇಕು ಅಂತ. ಇದ್ರ ಹಿಂದೆ ನಾವು ಎಕ್ಸೆಲ್ ಮತ್ತು ಪವರ್ ಪಾಯಿಂಟಿನ ಲೆಕ್ಚರ್ಸ್ ಅನ್ನು ಮಾಡಿದ್ದೀವಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರಶ್ನೆ ಇರೋದು, ವಾಟ್ ಈಸ್ ಟಾಗಲ್ಡ್ ಕೇಸ್? ಅಂದ್ರೆ ಕೇಸ್ ಫೀಚರಿನಲ್ಲಿ ಟಾಗಲ್ಡ್ ಕೇಸ್ ಎಂದರೆ ಏನು ಅಂತ ಪ್ರಶ್ನೆ ಇರೋದು. ಸೊ ಇಟ್ ಕ್ಯಾಪಿಟಲೈಸಸ್ ದ ಫಸ್ಟ್ ವರ್ಡ್ ಆಫ್ ಎವ್ರಿ ವರ್ಡ್. ದಿಸ್ ಈಸ್ ಯೂಸ್ಫುಲ್ ಫಾರ್ ಟೈಟಲ್ಸ್ ಆರ್ ಹೆಡಿಂಗ್ಸ್. ಅಂದ್ರೆ ಪ್ರತಿ ಪದದ ಮೊದಲನೇ ಅಕ್ಷರವನ್ನು ದೊಡ್ಡ ಅಕ್ಷರವಾಗಿಸುವುದು ಇದು ಟೈಟಲ್ಗೆ ಮತ್ತು ಹೆಡ್ಡಿಂಗ್ಗೆ ಉಪಯೋಗ ಅಂತ ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಓ ಹೌದು, ಫಸ್ಟ್ ಲೆಟರ್ ನ ಕ್ಯಾಪಿಟಲೈಸ್ ಮಾಡುತ್ತೆ, ಇದೇ ಇರಬಹುದು ಅಂತ ಅನ್ಸಿ ಟಿಕ್ ಮಾಡುವ ಸಾಧ್ಯತೆ ಇದೆ. ಆದ್ರೆ ಇದು ಅಲ್ಲ. Makes the first letter of every word lower case and the rest of the letters upper case. ಅಂದ್ರೆ ಪ್ರತಿ ಪದದ ಮೊದಲನೇ ಅಕ್ಷರ ಲೋವರ್ ಕೇಸ್ ಮಾಡಿ ಇನ್ನು ಉಳಿದ ಅಕ್ಷರಗಳನ್ನ ಕ್ಯಾಪಿಟಲ್ ಮಾಡೋದು. ಯಾಕೋ ಇದು ತಪ್ಪು ಅನ್ನಿಸ್ತಾ ಇದೆ. ಬಟ್ ಟಾಗಲ್ಡ್ ಅಂತ ಅಂದ್ರೆ ಯಾವುದು ಒಂದು ಸ್ಥಿತಿ ಇದ್ದರೆ ಅದನ್ನ ಬದಲಿಸುವುದು, ಈ ಸ್ಥಿತಿ ಇದ್ದರೆ ಅದನ್ನ ಬದಲಿಸುವುದು ಟಾಗಲ್. ಸ್ವಿಚ್ ನ ನಾವು ಹೇಗೆ ಮೇಲ್ಗಡೆ ಕೆಳಗಡೆ ಮಾಡ್ತೀವೋ ಅದನ್ನ ಟಾಗಲ್ ಅಂತ ಕರಿತೀವಿ. ಸೊ ಪ್ರತಿ ಪದದ ಮೊದಲನೇ ಅಕ್ಷರವನ್ನ ಸ್ಮಾಲ್ ಮಾಡಿ ಇನ್ನು ಉಳಿದ ಅಕ್ಷರಗಳನ್ನ ಕ್ಯಾಪಿಟಲ್ ಮಾಡೋದು. ಇಲ್ಲಿ ನೋಡ್ಬೇಕು ನೀವು, ಮೈಕ್ರೋಸಾಫ್ಟಿನ ವರ್ಲ್ಡ್ ಟ್ರೈನಿಂಗ್ ಅಲ್ಲಿ ಕೊಟ್ಟಿರುವಂತದ್ದು ಟು ಶಿಫ್ಟ್ ಬಿಟ್ವೀನ್ ಟೂ ಕೇಸ್ ವ್ಯೂಸ್. ಒಂದು ಕೇಸ್ ವ್ಯೂ ಇಂದ ಇನ್ನೊಂದು ಕೇಸ್ ವ್ಯೂಗೆ, ಇನ್ನೊಂದು ಕೇಸ್ ವ್ಯೂ ಇಂದ ಒಂದು ಕೇಸ್ ವ್ಯೂಗೆ. ಫಾರ್ ಎಕ್ಸಾಂಪಲ್, ಟು ಶಿಫ್ಟ್ ಬಿಟ್ವೀನ್ ಕ್ಯಾಪಿಟಲೈಸ್ each word and the opposite, small capital capitalize each word, click toggle case ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಯಾವುದೋ ಒಂದು ಕೇಸ್ ಅಲ್ಲಿ ಇದ್ದು ಅದನ್ನ ನಾವು ಶಿಫ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದರಲ್ಲಿ ಎವ್ರಿ ವರ್ಡ್ ಕ್ಯಾಪಿಟಲ್ ಇದೆ, ಎವ್ರಿ ವರ್ಡಿನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇದೆ. ಸೊ ಇದನ್ನ ನಾವು ಶಿಫ್ಟ್ ಮಾಡಬೇಕು ಅಂತ ಅಂದ್ರೆ ಆಗ ಟಾಗಲ್ ಕೇಸಿಗೆ ಹೋಗ್ತೀವಿ. ಉದಾಹರಣೆಗೆ ನೀವು ನೋಡಬಹುದು ಇಲ್ಲಿ, ಈಗ ಈ ಪದವನ್ನು ನಾನು ಟಾಗಲ್ ಕೇಸಿಗೆ ಮಾಡಬೇಕು ಅಂತ ಇದ್ದೀನಿ. ಸೊ ಟಾಗಲ್ ಕೇಸ್ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡಬಹುದು, ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ವರ್ಡ್ ಹಾಗೂ ಟಾಗಲ್ ಕೇಸ್ ಅಂತ ಇದೆ. ಟಾಗಲ್ ಕೇಸ್ ಮಾಡಿದ ತಕ್ಷಣ ಎಕ್ಸಾಕ್ಟ್ಲಿ ರಿವರ್ಸ್ ಆಯ್ತು. ಯಾವುದು ಕ್ಯಾಪಿಟಲ್ ಇತ್ತೋ ಅದು ಸ್ಮಾಲ್ ಆಯ್ತು, ಯಾವುದು ಸ್ಮಾಲ್ ಇತ್ತೋ ಅದು ಕ್ಯಾಪಿಟಲ್ ಆಯ್ತು. ಎಲ್ಲರಿಗೂ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದು ನೋಡ್ಬೋದು. ಇವಾಗ ನಾನು ಮತ್ತೆ ಇದರ ಮೇಲೆ ಟಾಗಲ್ ಕೇಸ್ ಅನ್ನ ಕ್ಲಿಕ್ ಮಾಡಿದಾಗ ರಿವರ್ಸ್ ಆಗುತ್ತೆ. ಫಸ್ಟ್ ಲೆಟರ್ ಸ್ಮಾಲ್ ಕ್ಯಾಪಿಟಲ್ ಆಗುತ್ತೆ, ಉಳಿದ ಲೆಟರ್ಸ್ ಸ್ಮಾಲ್ ಆಗುತ್ತೆ. ಅದೇ ರೀತಿ ಬೇರೆ ಕೇಸ್ಗಳನ್ನು ನೀವು ನೋಡಬೇಕು ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು. ಫಸ್ಟ್ ಅನ್ನ ನೋಡಿದ್ರೆ ಸೆಂಟೆನ್ಸ್ ಕೇಸ್ ಮಾಡಿದಾಗ ಸೆಂಟೆನ್ಸಿನ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಇರುತ್ತೆ, ಇನ್ನೆಲ್ಲ ಉಳಿದ ಅಕ್ಷರಗಳು ಸ್ಮಾಲ್ ಇರುತ್ತೆ. ಸರಿ, ನೆಕ್ಸ್ಟ್ ಆಪ್ಷನ್ ಅನ್ನ ನೋಡೋಣ. ಲೋವರ್ ಕೇಸ್ ಮಾಡಿದಾಗ ಎಲ್ಲ ಅಕ್ಷರಗಳ ಕೇಸ್ಗಳು ಲೋವರ್ ಆಗತ್ತೆ. ಸರಿ, ನೆಕ್ಸ್ಟ್ ಅಪ್ಪರ್ ಕೇಸ್ ಮಾಡಿದಾಗ ಸೆಂಟೆನ್ಸಿನಲ್ಲಿ ಇರುವ ಎಲ್ಲ ಅಕ್ಷರಗಳು ಅಪ್ಪರ್ ಕೇಸ್ ಆಗುತ್ತದೆ. ತದನಂತರ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಮಾಡಿದಾಗ ಸೆಂಟೆನ್ಸಿನಲ್ಲಿರುವ ಪ್ರತಿ ಪದದ ಮೊದಲನೇ ಅಕ್ಷರ ಕ್ಯಾಪಿಟಲೈಸ್ ಆಗ್ತಾ ಹೋಗುತ್ತದೆ. ಹಾಗೂ ಕೊನೆಯದಾಗಿ ಕೇಸಿನಲ್ಲಿ ಬಂದು ಟಾಗಲ್ ಕೇಸ್ ಅಂತ ಮಾಡಿದಾಗ ಅದು ಏನು ಪ್ರೀವಿಯಸ್ ಕಂಡೀಷನ್ ಅಲ್ಲಿ ಏನಿರುತ್ತೋ ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಆಗುತ್ತೆ. ಈಗ ಟಿ ಸ್ಮಾಲ್ ಆಗಿದೆ, HIS ಕ್ಯಾಪಿಟಲ್ ಆಗಿದೆ, ಐ ಸ್ಮಾಲ್ ಆಗಿದೆ, ಎಸ್ ಕ್ಯಾಪಿಟಲ್ ಆಗಿದೆ, ಎ ಸ್ಮಾಲ್ ಆಗಿದೆ ಮತ್ತು ಎಸ್ ಸ್ಮಾಲ್ ಆಗಿದೆ, ನೋಡಿದ್ದು ಕ್ಯಾಪಿಟಲ್ ಲೆಟರ್ಸ್ ಆಗಿದೆ. ಇದಿಷ್ಟು ಕೇಸ್ಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ. ಸೊ ಈಗ ವಾಪಸ್ ಹೋಗೋಣ ಪ್ರಶ್ನೆಗೆ.
ಇದಕ್ಕೆ ಸರಿಯಾದ ಉತ್ತರ ಕೆಪಿಎಸ್ಸಿ ಯಲ್ಲಿ ಕೊಟ್ಟಿರುವಂತದ್ದು ಆಪ್ಷನ್ 2 makes the first letter of every word lowercase and the rest of the letters capital case. Okay, so option 2 capitalizes each word of the sentence. ಅಲ್ಲ, ಯಾಕಂದ್ರೆ ಇದು ಟೈಟಲ್ ಕೇಸ್ ಅಂತ ಕರೀತೀವಿ. ದಿಸ್ ಇಸ್ ಟೈಟಲ್ ಕೇಸ್. Sorry, capitalizes the first letter of the first word in a sentence. First letter in a first word ಒಂದೇ ಕ್ಯಾಪಿಟಲ್ ಮಾಡಿದ್ರೆ ಅದು ಸೆಂಟೆನ್ಸ್ ಕೇಸ್ ಆಗುತ್ತೆ. Capitalizes the first letter of every word ಅಂದಾಗ ಅದು ಟೈಟಲ್ ಕೇಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಬಹುದು ಚೇಂಜ್ ಕೇಸ್ ಬಗ್ಗೆ ಮೈಕ್ರೋಸಾಫ್ಟ್ ನಲ್ಲಿ ಕೊಟ್ಟಿರುವಂತದ್ದು. ಟು ಚೇಂಜ್ ಕೇಸ್ ಸೆಲೆಕ್ಟ್ ದ ಟೆಕ್ಸ್ಟ್. ನಾವು ಯಾವ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದೀವೋ ಅಲ್ಲಿ ಹೋಗಿ ಚೇಂಜ್ ಕೇಸ್ ನಲ್ಲಿ ನಾನು ಬಟನ್ ಈಗ ಜಸ್ಟ್ ಕ್ಲಿಕ್ ಮಾಡಿದೆ. ಅದಾದ ಮೇಲೆ ಫಸ್ಟ್ ಆಪ್ಷನ್ ಇಸ್ ಸೆಂಟೆನ್ಸ್ ಕೇಸ್. ಕ್ಯಾಪಿಟಲೈಸ್ ಫಸ್ಟ್ ಲೆಟರ್ ಆಫ್ ಅ ಸೆಂಟೆನ್ಸ್. ಲೋವರ್ ಕೇಸ್ ಟು ಎಕ್ಸ್ಕ್ಲೂಡ್ ಕ್ಯಾಪಿಟಲ್ ಲೆಟರ್ಸ್ ಫ್ರಮ್ ದಟ್, ಎಲ್ಲವನ್ನೂ ತೆಗೆಯೋದು. ಅಪ್ಪರ್ ಕೇಸ್ to capitalize all letters, capitalize each word ಗೆ capital case, finally toggle case. ಮುಂದಿನ ಪ್ರಶ್ನೆ, to change text between title case, upper case and lower case. ಟೈಟಲ್ ಕೇಸ್, ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸಿನಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಏನನ್ನ ಪ್ರೆಸ್ ಮಾಡಬೇಕು ವಿತೌಟ್ ಗೋಯಿಂಗ್ ಬ್ಯಾಕ್ ಟು ಸೇಮ್ ಎ ಬಟನ್? ಇಸ್ ಇಟ್ ಶಿಫ್ಟ್ ಅನ್ನ ಒತ್ತಿ ನೀವು F5 ಅನ್ನ ಒತ್ತಬೇಕಾ, ಅಥವಾ ಶಿಫ್ಟ್ ಅನ್ನ ಒತ್ತಿ F3 ಅನ್ನ ಒತ್ತಬೇಕಾ, ಅಥವಾ ಕಂಟ್ರೋಲ್ ಅನ್ನ ಒತ್ತಿ ಬಿ ಅನ್ನ ಒತ್ತಬೇಕಾ, ಅಥವಾ ಕಂಟ್ರೋಲ್ ಅನ್ನ ಒತ್ತಿ ಟಿ ಅನ್ನ ಒತ್ತಬೇಕಾ ಅನ್ನೋದು ಪ್ರಶ್ನೆ ಇರೋದು. ಕಂಟ್ರೋಲ್ ಬಿ ಅನ್ನ ನೀವು ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಅದು ಬೋಲ್ಡ್ ಆಗಿ ಕನ್ವರ್ಟ್ ಆಗತ್ತೆ. Control B is bold, Control I is italics, Control U is underline. So option 3 eliminate ಆಯಿತು. ಈಗ ಇನ್ನು ಉಳಿದ ಆಪ್ಷನ್ಸ್, ಇದನ್ನ ನಾವು ತರ್ಕಬದ್ಧವಾಗಿ ಅಥವಾ ಪ್ರಾಕ್ಟಿಕಲ್ ಆಗಿ ನೋಡೋಣ. ಮೈಕ್ರೋಸಾಫ್ಟ್ ನಲ್ಲಿ ಕೊಟ್ಟಿರುವಂತಹ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತ ಅಂದ್ರೆ, ಟು ಅಪ್ಲೈ ಕೇಸ್ ಇದನ್ನ ಮಾಡಿ, ಟು ಅಂಡು Control Z, ಟು ಯೂಸ್ ಕೀಬೋರ್ಡ್ ಶಾರ್ಟ್ಕಟ್, that is to change between lowercase, uppercase and capitalize each word. Answer is shift plus F3. So shift ಅನ್ನ ಹಿಡ್ಕೊಂಡು F3 ಅನ್ನ ಒತ್ತಿದಾಗ ಒಂದು ಕೇಸಿನಿಂದ ಇನ್ನೊಂದು ಕೇಸಿಗೆ ಶಿಫ್ಟ್ ಆಗ್ತಾ ಹೋಗುತ್ತದೆ. ಉದಾಹರಣೆಗೆ, ಸೊ ನಾವು ಇಲ್ಲಿದ್ದೀವಿ, ಇವಾಗ ಇದು ಟಾಗಲ್, ಇವಾಗ ಇದು ಒಂದು ಕೇಸಿನಲ್ಲಿ ಇದೆ. ನಾನು ಶಿಫ್ಟ್ ಅನ್ನ ಹಿಡ್ಕೊಂಡು F3 ಅನ್ನ ಪ್ರೆಸ್ ಮಾಡಿದಾಗ ಕ್ಯಾಪಿಟಲೈಸ್ ಆಯಿತು. ಅದೇ ರೀತಿ ನಾನು ಶಿಫ್ಟ್ ಅನ್ನ ಹಿಡ್ಕೊಂಡು ಮತ್ತೆ F3 ಅನ್ನ ಪ್ರೆಸ್ ಮಾಡಿದಾಗ ಲೋವರ್ ಕೇಸ್ ಆಗಿದೆ. ಮತ್ತೆ ಶಿಫ್ಟ್ ಅನ್ನ ಹಿಡ್ಕೊಂಡು F3 ಅನ್ನ ಪ್ರೆಸ್ ಮಾಡಿದಾಗ ಟೈಟಲ್ ಕೇಸ್ ಆಗಿದೆ ಈಗ. ಸೊ ದಿಸ್ ಈಸ್ ನೌ ಇನ್ ಟೈಟಲ್ ಕೇಸ್, ಅಥವಾ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಟೈಟಲ್ ಕೇಸ್. ಸೆಂಟೆನ್ಸ್ ಒಂದರಿಂದ ಒಂದು. ಸೊ ನಾನು ಮತ್ತೆ ಇದನ್ನ ಶಿಫ್ಟ್ ಅನ್ನ ಹಿಡ್ಕೊಂಡು F3 ಅನ್ನ ಪ್ರೆಸ್ ಮಾಡಿದರೆ, ಶಿಫ್ಟ್ F3 ಪ್ರೆಸ್ ಮಾಡಿದರೆ ಮತ್ತೆ ಕ್ಯಾಪಿಟಲೈಸ್ ಕೇಸ್ಗೆ ಹೋಗುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಶಿಫ್ಟ್ ಪ್ಲಸ್ F3. ಮುಂದಿನ ಪ್ರಶ್ನೆ, ವಿಚ್ ಆಫ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಇಟ್ ಗಿವ್ಸ್ ದ ಎಬಿಲಿಟಿ ಟು ಕಂಬೈನ್ ನೇಮ್ ಅಂಡ್ ಅಡ್ರೆಸ್ ವಿತ್ ಅ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್. ಸ್ಟ್ಯಾಂಡರ್ಡ್ ಪತ್ರಗಳಲ್ಲಿ ಹೆಸರು ಮತ್ತು ವಿಳಾಸವನ್ನು ಜೋಡಿಸಲು ನೆರವಾಗುತ್ತದೆ ಅಂತ ಕೊಡ್ತಾ ಇದ್ದಾರೆ. ಸರಿ, ಯಾವುದು ಆಪ್ಷನ್ ಏನ್ರ ಬಗ್ಗೆ ಇದೆ ಅಂತ ಇಲ್ಲಿ ಕೊಟ್ಟೇ ಇಲ್ಲ, ಯಾಕಂದ್ರೆ ಅದು ಇಲ್ಲಿದೆ. ಓಕೆ, ಒಂದೇ ಪತ್ರದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ಕಳುಹಿಸುವ ನೆರವಾಗುತ್ತದೆ. enables us to send the same letter to different persons. Which of the following above statements are not correct about mail merge in MS Word? ಸೊ ಮೈಕ್ರೋಸಾಫ್ಟ್ ನಲ್ಲಿ ಕೊಡ್ತಿರುವುದು ಏನು ಅಂತ ಅಂದ್ರೆ, ಮೇಲ್ ಮರ್ಜ್ ಅನ್ನೋ ಒಂದು ಆಪ್ಷನ್. ಮೇಲಿಂಗ್ಸ್ ಅಲ್ಲಿ ಹೋಮ್, ಇನ್ಸರ್ಟ್, ಡಿಸೈನ್, ಲೇಔಟ್, ರೆಫರೆನ್ಸಸ್ ಆದ್ಮೇಲೆ ಬರುವಂತದ್ದು ಮೇಲಿಂಗ್ಸ್. ಅದರಲ್ಲಿ ಹೋಗಿ ನೀವು ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಕ್ಲಿಕ್ ಮಾಡಿದಲ್ಲಿ
ಇಮೇಲ್ ಮೆಸೇಜಸ್ ಅನ್ನುವ ಆಪ್ಷನ್ ಬರುತ್ತೆ. ಅಂದ್ರೆ ನಾನು ಟೈಪ್ ಮಾಡಿರುವುದು MS ವರ್ಡಿನಲ್ಲಿ ಅದನ್ನ ಇಮೇಲ್ ಮಾಡಿ ಅಂತ. ಸೊ ಹಾಗಿರುವಾಗ ನೀವಿಲ್ಲಿ ನೋಡಬಹುದು, ಇಟ್ ಗಿವ್ಸ್ ದ ಎಬಿಲಿಟಿ ಟು ಕಂಬೈನ್ ನೇಮ್ ಅಂಡ್ ಅಡ್ರೆಸ್. ಎಸ್, ಸೊ ನಾವು ಒಂದೇ ಒಂದು ಸರಿ ಇದನ್ನೇ ಮೇಲ್ ಮಾಡೋಣ. ದಿಸ್ ಈಸ್ ಎ ಸ್ಯಾಂಪಲ್ ಟೆಕ್ಸ್ಟ್ ಅನ್ನೋದನ್ನ ಮೇಲಿಂಗ್ಸಿಗೆ ಹೋಗಿ ಸ್ಟಾರ್ಟ್ ಮೇಲ್ ಮರ್ಜ್ ಇಮೇಲ್ ಮೆಸೇಜಸ್ ಅಂತ ಮಾಡಿದ ತಕ್ಷಣ ಸ್ಟಾರ್ಟ್ ಮೇಲ್ ಮರ್ಜ್ ಅಲ್ಲಿ ನಮ್ಗೆ ಡೈರೆಕ್ಟರಿ ಆಪ್ಷನ್ ಅಲ್ಲಿ ಯಾರ್ಯಾರ ಹೆಸರು, ಅವರವರ ಇಮೇಲ್ ಐಡಿಸು, ಮತ್ತೆ ಅವರಿಗೆ ಏನು ಮೇಲ್ ಕಳಿಸ್ಬೇಕು, ಈ ಮೇಲ್ ಅನ್ನ ಕಳಿಸ್ಬೇಕು, ಎನೇಬಲ್ಸ್ ಅಸ್ ಟು ಸೆಂಡ್ ಲೆಟರ್ಸ್ ಟು ಡಿಫರೆಂಟ್ ಪರ್ಸನ್ಸ್ ಸರಿಯಾಗತ್ತೆ. ಆದರೆ ಇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಯಾವುದು ಕರೆಕ್ಟ್ ಅಲ್ಲ ಅಂತ ಅಂದ್ರೆ ನನ್ ಆಫ್ ದ ಅಬೌವ್, ಯಾಕಂದ್ರೆ ಎರಡೂ ಕರೆಕ್ಟ್ ಇದೆ. ಓಕೆ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಸೊ ಒಂದು ಶಾರ್ಟ್ಕಟ್ಸಿನ ಒಂದು ಪಟ್ಟಿ ಇದೆ ಇಲ್ಲಿ. ಏನು ಅಂತ ಅಂದ್ರೆ ಪಾಸಿಬಲ್ ಶಾರ್ಟ್ಕಟ್ಸ್ ಯಾವ್ದು ಬರಬಹುದು ಅಂತ ಅಂದ್ರೆ, ಡಿಕ್ರೀಸ್ ದ ಫಾಂಟ್ ಸೈಜ್ ಬೈ 1 ಪಾಯಿಂಟ್. ಒಂದು ಪಾಯಿಂಟಿನಿಂದ ಫಾಂಟ್ ಸೈಜ್ ಅನ್ನ ಡಿಕ್ರೀಸ್ ಮಾಡೋದು ಹೇಗೆ ಅಂದ್ರೆ, ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಓಕೆ, ಲೆಫ್ಟ್ ಬ್ರಾಕೆಟ್ ಬಟನ್. ಈ ಕಂಟ್ರೋಲ್ ಆದ್ರೂ ಆಗ್ಬೋದು, ಈ ಕಂಟ್ರೋಲ್ ಆದ್ರೂ ಆಗ್ಬೋದು. ಸೆಕೆಂಡ್ ಆಪ್ಷನ್ ಇನ್ಕ್ರೀಸ್ ದ ಫಾಂಟ್ ಸೈಜ್ ಅಂತ ಅಂದ್ರೆ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ದಟ್ ಈಸ್ ಇನ್ಕ್ರೀಸ್ ದ ಫಾಂಟ್ ಸೈಜ್. ಒಂದು ಪಕ್ಷ ನೋಡಿ ಬಿಡೋಣ ಹೇಗಾಗತ್ತೆ ಅಂತ. ಸೊ ಹೋಮಿಗೆ ಹೋಗಿ ನಾವು ಸೊ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ 11 ಇದ್ದಿದ್ದು 10 ಆಯ್ತು. ಮತ್ತೊಂದ್ಸತೆ ಕಂಟ್ರೋಲ್ ಮತ್ತು ಲೆಫ್ಟ್ ಆರೋ ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ 9 ಆಯ್ತು. ಸರಿ, ಹಾಗೇ ಮುಂದೆ ಹೋಗ್ತಿದ್ದರೆ ನಾವು ಮತ್ತೆ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಮತ್ತು ರೈಟ್ ಬಟನ್ ನ ಪ್ರೆಸ್ ಮಾಡ್ತಾ ಇದ್ದರೆ ನಮ್ಮ ಒಂದೊಂದು ಅಂಕಿಯಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತದೆ. ದಿಸ್ ಈಸ್ ಅ ಸ್ಯಾಂಪಲ್ ಟೆಕ್ಸ್ಟ್. ನೆಕ್ಸ್ಟ್, ಸೆಂಟರ್ ದ ಟೆಕ್ಸ್ಟ್. ಸೆಂಟರ್ ಅಲೈನ್ ಮಾಡೋದು ಹೇಗೆ ಅಂದ್ರೆ ಕಂಟ್ರೋಲ್ ಮತ್ತು ಇ. ಸೊ ಈ ಕಂಟ್ರೋಲು ಮತ್ತು ಇ ಅನ್ನ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಸೆಂಟರ್ ಅಲೈನ್ ಆಗುತ್ತೆ. ಕಂಟ್ರೋಲ್ ಮತ್ತು ಎಲ್ ಅನ್ನ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಲೆಫ್ಟ್ ಅಲೈನ್ ಆಗುತ್ತೆ. ಕಂಟ್ರೋಲ್ ಮತ್ತು ಆರ್ ಅನ್ನ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ರೈಟ್ ಅಲೈನ್ ಆಗುತ್ತೆ ಅನ್ನೋದು ಈ 3 ಶಾರ್ಟ್ ಕಟ್ಗಳು. ಇದರಲ್ಲಿ ಎಲ್ ಈಸ್ ಎಲ್, ಆರ್ ಈಸ್ ಆರ್. ಸೆಂಟರ್ಗೆ ಸಿ ಬರಕ್ಕಾಗಲ್ಲ, ಯಾಕಂದ್ರೆ ಕಂಟ್ರೋಲ್ ಪ್ಲಸ್ ಸಿ ಇಸ್ ಕಾಪಿ ಅಲ್ವಾ. ಸೊ ನಾವು ಕಂಟ್ರೋಲ್ ಪ್ಲಸ್ ಇ ಅನ್ನ ಪ್ರೆಸ್ ಮಾಡಿದ್ರೆ ನೀವು ನೋಡಬಹುದು ಇಲ್ಲಿ ಇದು ಸೆಂಟರ್ ಅಲೈನ್ ಆಯ್ತು, ಸೆಂಟರ್ ಅಲ್ಲಿ ಬಂದಿದೆ ಟೆಕ್ಸ್ಟ್. ಅದೇ ನಾನು ಕಂಟ್ರೋಲ್ ಪ್ಲಸ್ ಎಲ್ ಮಾಡಿದ ತಕ್ಷಣ ಲೆಫ್ಟ್ ಅಲೈನ್ ಆಗುತ್ತೆ. ಇಲ್ಲಿ ನೋಡಬಹುದು ಅಲೈನ್ಮೆಂಟ್ ಚೇಂಜ್ ಆಗ್ತಾ ಇದೆ. ಕಂಟ್ರೋಲ್ ಪ್ಲಸ್ ಆರ್ ಮಾಡಿದಾಗ ಟೆಕ್ಸ್ಟ್ ಈ ಕಡೆಯಿಂದ ಅಲೈನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಇದು ಅಂದ್ರೆ, ನೀವು ಡೇಟ್ ಬರೀಬೇಕು ಅಂದ ತಕ್ಷಣ ಕಂಟ್ರೋಲ್ ಆರ್ ಪ್ರೆಸ್ ಮಾಡಿದ ತಕ್ಷಣ ರೈಟ್ ಹೋಗ್ಬಿಡುತ್ತೆ. ಅದೇ ಬಾಕ್ಸ್ ಟೆಕ್ಸ್ಟ್ ಮಾಡಬೇಕು ಅಂದ್ರೆ ಜಸ್ಟಿಫೈ. ಸೊ ಎಲ್ಲವನ್ನು ಜಸ್ಟಿಫೈ ಮಾಡಬೇಕು ಅಂದ್ರೆ ಕಂಟ್ರೋಲ್ ಜೆ ಅನ್ನ ಪ್ರೆಸ್ ಮಾಡಿದಾಗ ತುಂಬಾ ಟೆಕ್ಸ್ಟ್ ಇದ್ದಲ್ಲಿ ಅದು ಜಸ್ಟಿಫೈ ಆಗುತ್ತೆ. ಇದರೊಂದಿಗೆ MS ವರ್ಡಿನಲ್ಲಿ ಬರುವ ಹಲವಾರು ಪ್ರಶ್ನೆಗಳನ್ನ ನೋಡಿದೀವಿ. ಮುಂದಿನ ಲೆಕ್ಚರ್ ಅಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡೋಣ ಆನ್ MS ವರ್ಡ್. ನೀವು ಶಾರ್ಟ್ಕಟ್ಸ್ ಬಗ್ಗೆ ನೀವು ವಿಶೇಷವಾದ ಗಮನ ವಹಿಸಿ. ಎಕ್ಸಾಮ್ಸ್ ಅಲ್ಲಿ ಮತ್ತೆ ಕೇಳ್ತಾ ಇದ್ದಾರೆ. ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.